ನಿಮಗೆ ಮಾನಿಟರ್, ಕೀಬೋರ್ಡ್, ಮೌಸ್. ಸೊ ಈಗ ನಿಮಗೆ ಸ್ವಿಚ್ ಆನ್ ಆಗಿದರೆ ಆನ್ ಮಾಡ್ತೀರಾ, ಇಲ್ಲ ಅಂತಂದರೆ ಆನ್ ಮಾಡಿಕೊಂಡು ಇಲ್ಲಿ ಪವರ್ ಬಟನ್ ಸೈಡಲ್ಲಿ. ಈ ಕಂಪ್ಯೂಟರ್ನ ಆಲ್ ಇನ್ ಒನ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಸಿ ಪಿ ಯು ಬರೋಲ್ಲ. ಈ ಥರದಕ್ಕೆ ಸಿ ಪಿ ಯು ಇರುತ್ತಲ್ಲ, ಅವಾಗಿಲ್ಲ ಆನ್ ಮಾಡೋಂಗಿಲ್ಲ. ಸಿ ಪಿ ಯುಲ್ ಬಟನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊತಾರೆ. ಜಸ್ಟ್ ಇದನ್ನು ಒಂದು ಸಲ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ. ಇಲ್ಲಿ ಸ್ವಿಚ್ ಆನ್ ಆಗಿರಬೇಕು, ಇಲ್ಲಿ ಪವರ್ ಬಟನ್. ನಿಮಗೆ ಪವರ್ ಬಟನ್ ಆನ್ ಆದ ತಕ್ಷಣ ಸಿಸ್ಟಮ್ ಆನ್ ಆಗುತ್ತೆ. ಅದು ಇಲ್ಲಿ ಮೌಸ್, ಕೀಬೋರ್ಡಲ್ಲಿ ಲೈಟ್ ಬಂತ, ಮೌಸಲ್ಲೂ ಲೈಟ್ ಬರುತ್ತೆ. ಕೆಲವು ಮೌಸಲ್ಲಿ ಬರುತ್ತೆ, ಕೆಲವು ಮೌಸಲ್ಲಿ ಬರೋಲ್ಲ. ಸಿ ಪಿ ಯುಗೆ ಸಪ್ರೇಟ್ ಇರುತ್ತೆ, ಸಪ್ರೇಟ್ ಬಾಕ್ಸ್ ಇರುತ್ತಲ್ಲ, ಅದನ್ನು ಸಿ ಪಿ ಯು ಅಂತ ಹೇಳ್ತೀವಿ. ಅಲ್ಲಿದೆಯಲ್ಲ, ಹತ್ರದಿರುತ್ತೆ. ಟೈಮ್ ತೊಗೊಳುತ್ತೆ. ಈಗ ನೀವು ಆನ್ ಆಗಲಿಲ್ಲ ಅಂತ ಮತ್ತೆ ಬಟನ್ ಕೊಟ್ಟರೆ ಆಫ್ ಆಗುತ್ತೆ. ಇದು ಮೌಸ್ ನೋಡಿ. ಮೌಸಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಇದನ್ನು ಕರ್ಸರ್ ಅಂತ ಹೇಳ್ತೀವಿ. ಮೌಸ್ ಪಾಯಿಂಟ್, ಇಲ್ಲೊಂದು ಬಾಣದ ಗುರುತು ಬಂದಿದೆಯಲ್ಲ, ಅದು ನೋಡಿ. ಮೌಸ್ನ ನಾನು ಹೇಗೆ ಅಲ್ಲಾಡಿಸ್ತೀನಿ ಅಥವಾ ನೋಡಿ. ಈಗ ನಾನು ಏನು ಮಾಡಿದೆ, ಲೆಫ್ಟ್ ಟು ರೈಟ್, ಲೆಫ್ಟಿಗೆ ಒಂದು ಸಲ ಹೇಳ್ಕೊಂಡೆ, ರೈಟಿಗೆ ಒಂದು ಸಲ ಹೇಳ್ಕೊಂಡೆ. ಜಸ್ಟ್ ಹಿಂಗೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ನನಗೆ ಬೇಕಾದ ಕಡೆಗೆ ತೊಗೋತಾ ಇದ್ದೀನಿ, ಮೇಲೆ ಕೆಳಗೆ. ಸೇಮ್ ನಾವೀಗ ಬುಕ್ಕು ಎಲ್ಲ ಹೇಗೆ ಮೇಲೆ ಕೆಳಗೆ ಲೆಫ್ಟು ರೈಟು ಮಾಡ್ತೀವಿ ಅಲ್ವಾ, ಆ ಥರ. ಇದು ಕ್ಲಿಕ್ ನೋಡಿ, ಇದು ಕ್ಲಿಕ್. ಇದು ನಮಗೆ ಲೆಫ್ಟ್ ಕ್ಲಿಕ್ಕು, ರೈಟ್ ಕ್ಲಿಕ್ಕು. ಸೊ ಲೆಫ್ಟ್ ಕ್ಲಿಕ್ ಏನಕ್ಕೆ ಕೊಡ್ತೀರಾ ಅಂದರೆ, ಏನಾದ್ರು ವರ್ಕ್ ಮಾಡ್ತಾ ಇರ್ತೀರಲ್ಲ, ಅದು ಆಪ್ರೇಟ್ ಆಗಬೇಕಂದ್ರೆ, ವರ್ಕ್ ಆಗಬೇಕಂದ್ರೆ. ರೈಟ್ ಕ್ಲಿಕ್ ಏನಕ್ಕೆ ಅಂದರೆ, ರೈಟ್ ಕ್ಲಿಕ್ ಆಪ್ಷನ್ಸ್ಗಳಿರುತ್ತೆ ಕೆಲವು ಸೆಟ್ಟಿಂಗ್ಸಿಗೆ, ಮತ್ತು ಕೆಲವು ಓಪನ್ ಆಗೋದಕ್ಕೆಲ್ಲ ರೈಟ್ ಕ್ಲಿಕ್ ಆಪ್ಷನ್ಸ್ ಇರುತ್ತೆ. ನೀವು ಎಲ್ಲೇ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿದರೂ ರೈಟ್ ಕ್ಲಿಕ್ ಆಪ್ಷನ್ಸ್ಗಳು ಬರುತ್ತೆ. ಅದೇ ಇಲ್ಲಿ ಪಿಕ್ಚರ್ಸ್ ಇದೆಯಲ್ಲ, ಈ ಪಿಕ್ಚರ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ನೋಡಿ. ರೈಟ್ ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಆಪ್ಷನ್ಸ್. ಈಗ ಅಲ್ಲಿ ಸುತ್ತುತ್ತಾ ಇದೆಯಲ್ಲ, ಇದು ವರ್ಕ್ ಆಗ್ತಾ ಇದೆ ಅಂತ, ಅದು ಪ್ರೋಸೆಸ್ ಆಗ್ತಾ ಇದೆ. ಇದು ನಿಮಗೆ ಆಪ್ಷನ್ಸ್. ಈಗ ನಾನು ಈ ಐಕನ್ನ ಓಪನ್ ಮಾಡಬೇಕಾ ಅಥವಾ ಡಿಲೀಟ್ ಮಾಡಬೇಕಾ ಅಥವಾ ಓಪನ್ ವಿತ್ ಮಾಡಬೇಕಾ, ಪ್ರಿಂಟ್ ಕೊಡಬೇಕಾ, ಈ ಥರ ಸೆಟ್ಟಿಂಗ್ಸ್ಗಳು ಕೇಳುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋತೀವಿ. ಈಗ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ. ಆಪ್ರೇಟ್ ಆಗಬೇಕಂದ್ರೆ ಲೆಫ್ಟ್ ಕ್ಲಿಕ್ಕೆ. ರೈಟ್ ಕ್ಲಿಕ್ ಬರೋದಕ್ಕೆಲ್ಲ ನಾವು ರೈಟ್ ಕ್ಲಿಕ್ಕೇ ಮಾಡಬೇಕು. ನಾವೇನು ಮೌಸ್ನ ಮೂವ್ ಮಾಡೋಂಗಿಲ್ಲ. ಮೌಸ್ ಪಾಡಿಗೆ ಮೌಸ್ ಇರುತ್ತೆ, ರೈಟ್ ಕ್ಲಿಕ್ಕು, ಲೆಫ್ಟ್ ಕ್ಲಿಕ್ಕು. ಇದು ನಿಮಗೆ ಡೆಸ್ಕ್ಟಾಪ್. ಈ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ, ಇದನ್ನು ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಈ ಪಿಕ್ಚರ್ಸ್ ಎಲ್ಲ ಇದೆಯಲ್ಲ, ಇದನ್ನು ಐಕಾನ್ ಅಂತ ಕರಿತೀವಿ. ಇಲ್ಲಿ ಯಾವ್ಯಾವ ಐಕಾನ್ ಇದೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ಕ್ಲಾಸ್ ಅಲ್ವಾ. ಈ ಪಟ್ಟಿ ಇದೆಯಲ್ಲ, ಈ ಪಟ್ಟಿನ ಟಾಸ್ಕ್ ಬಾರ್ ಅಂತ ಹೇಳ್ತೀವಿ ನೋಡಿ. ಇಲ್ಲಿದೆಯಲ್ಲ, ಇದು ಈ ಟಾಸ್ಕ್ ಬಾರ್ ಏನಕ್ಕೆ ಯೂಸ್ ಆಗುತ್ತೆ ಅಂತಲೂ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈಗ ನನಗೆ ಸಿಸ್ಟಮ್ ಆನ್ ಆಗಿದೆ, ಆಫ್ ಆಗಬೇಕು. ಆಫ್ ಆಗಬೇಕಂದ್ರೆ ಡೈರೆಕ್ಟಾಗಿ ಸ್ವಿಚ್ ಆಫ್ ಮಾಡಬೇಡ್ದು. ನಾವೇನು ಮಾಡ್ತೀವಿ, ಇಲ್ಲಿ ಶಡೌನ್, ಇದು ಕೂಡ ಮಾಡಬೇಡ್ದು. ಆಗ ಇದರಲ್ಲಿರೋ ಬೋರ್ಡ್ ಹೋಗುತ್ತೆ, ಐ ಸಿ ಇರುತ್ತಲ್ಲ, ಹಾಳಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಟ್ಟಿ ಕಾಣಿಸ್ತಿದೆಯಲ್ಲ ಬಾಕ್ಸು, ಇದನ್ನು ಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಕೆಲವರಲ್ಲಿ ಇಲ್ಲಿರುತ್ತೆ, ಕೆಲವರಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ಈ ತುದಿಲಿರುತ್ತೆ, ಕೆಲವು ಮಧ್ಯದಲ್ಲಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪವರ್ ಸಿಂಬಲ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಶಡೌನ್ ಬರುತ್ತೆ. ಈಗ ಶಡೌನ್ ಆಯಿತು. ಈಗ ನೀವು ಸ್ವಿಚ್ ಆಫ್ ಮಾಡಬಾರ್ದು. ಮತ್ತೆ ಆನ್ ಮಾಡಬೇಕಂದ್ರೆ ಪವರ್ ಬಟನ್.
ಇದು ಟೈಮ್ ಹಿಡಿಯುತ್ತೆ ಓಪನ್ ಆಗೋದಕ್ಕೆ, ಯಾಕೆಂದರೆ ಎಲ್ಲ ಪಾರ್ಟ್ಸಿಗೂ ಪವರ್ ಸಪ್ಲೈ ಆಗಬೇಕಲ್ವಾ, ಹಾಗಾಗಿ. ಇದೇನು ಪ್ರಾಕ್ಟೀಸ್ ಬೇಡ, ನಿಮಗೆ ಕೀಬೋರ್ಡ್ ಪರಿಚಯ ಕಷ್ಟ, ಆಮೇಲೆ ಮತ್ತೆ ನೋಟ್ಪ್ಯಾಡ್ ಹೇಳ್ಕೊಡ್ತೀನಿ ಹೇಗೆ ಓಪನ್ ಮಾಡೋದು ಅಂತೇಳಿ. ನೋಡಿ, ಇದು ಕೀಬೋರ್ಡ್ ಸೇಮ್ ಇಲ್ಲಿ ಏನಿದೆ ಕೀಬೋರ್ಡು ಅದೇ ಥರ ಕೀಬೋರ್ಡ್ ಇಲ್ಲಿ ಬರುತ್ತೆ. ಅಂದರೆ ನಿಮ್ಗೆ ಇಲ್ಲಿ ತೋರ್ಸೋಕ್ಕೋಸ್ಕರ ನಾನು ಹಂಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಫಂಕ್ಷನ್ ಕೀಸ್. ಇಲ್ಲೂ ಇದೆಯಾ ಕೀಬೋರ್ಡು ಫಂಕ್ಷನ್ ಕೀಸ್ಗಳು, F1 F2 F3 ಅಂತ. ಇದನ್ನು ಫಂಕ್ಷನ್ ಕೀಸ್ ಅಂತ ಹೇಳ್ತೀವಿ. F1ಇಂದ F12 ಅಂದರೆ ನಮಗೇನಾದರೂ ಫಂಕ್ಷನಿಂಗು, ಈಗ ಟ್ಯಾಲಿಗೆ ಎಕ್ಸೆಲ್ಗೆ ಎಲ್ಲ ಬೇಕಾಗುತ್ತೆ. ಇದು ಎಸ್ಕೇಪ್ ಏನಕ್ಕೆ ಅಂದರೆ ಈಗ ಇಲ್ಲಿ ಒಂದು ಸ್ಕ್ರೀನ್ ಬಂದಿದೆ, ಇದನ್ನು ನಾನು ಡಿಸೇಬಲ್ ಮಾಡಬೇಕು, ಆಗ ಎಸ್ಕೇಪ್. ನನಗೆ ಯಾವುದಾದ್ರು ಒಂದು ಸ್ಕ್ರೀನ್ ಬಂತು ಅಂದರೆ ಅದನ್ನು ನಾನು ಡಿಸೇಬಲ್ ಮಾಡಬೇಕಂದ್ರೆ ಎಸ್ಕೇಪ್ ಕೊಡ್ತೀನಿ, ಕ್ಯಾನ್ಸಲ್ ಮಾಡೋದಕ್ಕೆ. ಇಲ್ಲ ಅಂದರೆ ಇಂಟು ಬಟನ್, ಆಗ ಕ್ಲೋಸ್ ಆಗುತ್ತೆ. ಇದು ಟ್ಯಾಬ್. ನೋಡಿ, ಕರ್ಸರ್ ಇಲ್ಲಿದೆ, ಟ್ಯಾಬ್ ಕೊಟ್ಟರೆ ಏನಾಗ್ತಿದೆ ನೋಡಿ, ಅಬ್ಸರ್ವ್ ಮಾಡಿ, ಸ್ಪೇಸ್ ಮುಂದೆ ಶಿಫ್ಟ್ ಆಗ್ತಾಯಿದೆ. ಆದರೆ ಮುಂದೆ ಹೋಗಬೇಕು ಅಂದರೆ ಎಷ್ಟೆಷ್ಟು ಹೋಗ್ತಿದೆ ನೋಡಿ, ಹೆಚ್ಚು ನಮಗೆ 1 ಇಂಚು, ಅರ್ಧ ಇಂಚು ಈ ಥರ ಶಿಫ್ಟ್ ಆಗುತ್ತೆ. ಇದು ಕೂಡ ಮುಂದೆ ಹೋಗುತ್ತೆ ಸ್ಪೇಸ್ ಕೊಡೋದಕ್ಕೆ. ಆದರೆ ಇದು ಹೋಗ್ತಿರೋದು ಒಂದೊಂದೇ ಲೆಟರ್ ಅಷ್ಟು, ಆದರೆ ಇದು ಹೋಗೋದು 1 ಇಂಚು ಮುಂದೆ ಹೋಗುತ್ತೆ. ಇದು ಕ್ಯಾಪ್ಸ್ ಲಾಕ್. ನೋಡಿ, ಲೆಟರ್ಸ್ ಎಲ್ಲ ಏನಾಯಿತು, ಮುಂಚೆ ಹೆಂಗಿತ್ತು ನೋಡಿ, ಸ್ಮಾಲ್ ಲೆಟರ್ಸಲ್ಲಿ ಇತ್ತು. ಈಗ ಕ್ಯಾಪ್ಸ್ ಲಾಕ್ ಆನ್ ಮಾಡಿದ ತಕ್ಷಣ ಲೆಟರ್ಸ್ಗಳು ಕ್ಯಾಪಿಟಲ್ ಬರುತ್ತೆ. ಈಗ ನಾನು ನಿವೇದಿತ ಟೈಪ್ ಮಾಡಬೇಕು, ನಮಗೆ ಕ್ಯಾಪ್ಸ್ ಬರುತ್ತೆ. ಈಗ ಕಾವ್ಯ ಟೈಪ್ ಮಾಡಬೇಕು, ಕ್ಯಾಪ್ಸಲ್ಲಿ ಬರ್ತಿದೆಯಲ್ವ, ಕ್ಯಾಪ್ಸ್ ಲಾಕ್ ಆಫ್ ಮಾಡಿದರೆ ಎಲ್ಲ ಸ್ಮಾಲಲ್ಲಿ ಬರುತ್ತೆ. ಈಗ ನನಗೆ ಲೆಟರ್ಸ್ ಬೇಕು, ಆದರೆ 1 ಲೆಟರ್ ಕ್ಯಾಪ್ಸ್ ಬೇಕು, ಆಗ ಶಿಫ್ಟ್ ಹಿಡಿತೀವಿ. ಶಿಫ್ಟ್ 2 ಕಡೆಯೂ ಇರುತ್ತೆ, ಅದು ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀವಿ. ಶಿಫ್ಟ್ ಇಟ್ಕೊಂಡು ಲೆಟರ್ಸ್ ಕೊಟ್ಟರೆ ಆಗ ಆ ಲೆಟರ್ ಮಾತ್ರ ಕ್ಯಾಪ್ಸ್ ಬರುತ್ತೆ. ಇದು ಶಾರ್ಟ್ಕಟ್ ಕೀಸು. ನೆಕ್ಸ್ಟ್ ಶಾರ್ಟ್ಕಟ್ಸ್ ಬರುತ್ತೆ ಸೇವ್ ಮಾಡೋಕ್ಕೆ, ಪ್ರಿಂಟ್ ಅದೆಲ್ಲ ಹೇಗೆ ಬಳಸ್ತೀವಿ ಅಂತ. ಈಗ ಸೇವ್ ಮಾಡಬೇಕಂದ್ರೆ ಕಂಟ್ರೋಲ್ 1 ಬೆರಳಲ್ಲಿ ಇಟ್ಕೊಂಡು ಎಸ್, ಆಗ ನನಗೆ ಸೇವ್ ಆಪ್ಷನ್ಸ್ ಬರ್ತವೆ. ಇದು ಮತ್ತೆ ಹೇಳ್ಕೊಡ್ತೀನಿ ನಿಮಗೆ, ಈಗ ಜಸ್ಟ್ ಇಂಟ್ರಡಕ್ಷನ್ ಬರ್ತಿರೋದು. ಇದು ಬ್ಯಾಕ್ ಸ್ಪೇಸ್. ಈಗ ಇಲ್ಲೆಲ್ಲ ನಿಮಗೇನಿದೆ, ಸಿಂಬಲ್ಸ್ ಇದೆ ಅಲ್ವ, 1 2 3 ಇದಲ್ವ, 1 2 3 ಈ ಥರ ಎಲ್ಲ ಬರ್ತಾ ಇದೆ. ನಾವು ಶಿಫ್ಟ್ ಇಟ್ಕೊಂಡ್ರೆ ನೋಡಿ, ಅಪ್ಪರಲ್ಲಿರೋದು ಅಂದರೆ ಒಂದೇ ಕೀಯಲ್ಲಿ 2 ಸಿಂಬಲ್ ಇರುತ್ತೆ. ಇಲ್ಲ ನೋಡಿ, 1 ಕೀಯಲ್ಲಿ 2 ಸಿಂಬಲ್ ಇದೆ. ಈಗ ಬರೀ ನಾನು 2 ಕೊಡ್ತಾ ಇದ್ದೀನಿ, 2 ಬರ್ತಾ ಇದೆ. ಅಟ್ಬೇಕು ಅಂದಾಗ ಶಿಫ್ಟ್ ಇಡುತ್ತೆ. ಇದು ಬ್ಯಾಕ್ ಸ್ಪೇಸ್ ಡಿಲೀಟ್ ಮಾಡೋದಕ್ಕೆ. ನೋಡಿ, ಇದು ಎಂಟರ್, ಕರ್ಸರ್ ಕೆಳಗಡೆ ಬರೋದಕ್ಕೆ, ಅವಾಗ ಎಂಟರ್ ಕೀ. ಈಗ ನೀವೇನಾದ್ರು ಟೈಪ್ ಮಾಡಿರ್ತೀರ, ಆ ಟೈಪ್ ಮಾಡಿ ಕರ್ಸರ್ ಕೆಳಗಡೆ ಬರಬೇಕಂದಾಗ ಎಂಟರ್ ಕೊಡ್ತಾ ಹೋಗ್ತೀವಿ. ಇದೆಲ್ಲ ಪೇಜ್ ಕಂಟ್ರೋಲಿಂಗ್ ಕೀ, ಈ ಕಡೆ ಹೇಳ್ಕೊಡ್ತೀನಿ. ಆಗ ನಂಬರ್ ಕೀಸ್ ಇಲ್ಲೂ ಇರುತ್ತೆ ನಿಮಗೆ, ಈ ಸೈಡು ಇರುತ್ತೆ. ಈಗ ನಿಮಗೆ ಕೀಬೋರ್ಡ್ ಇದೆ ಅಲ್ವಾ, ಈ ಕೀಬೋರ್ಡಲ್ಲಿ ನನಗೆ ಕಾವ್ಯ ಅಂತ ಟೈಪ್ ಮಾಡಬೇಕು. ಕಾವ್ಯ ಅಂತ ಟೈಪ್ ಮಾಡಬೇಕಂದ್ರೆ ಕೀ ನೋಡಿ ಹೇಗಿದೆ, ಆರ್ಡರಲ್ಲಿ ಇದೆಯಾ, ABCD ಆ ಥರ ಆರ್ಡರಲ್ಲಿದ್ದರೆ ನಮ್ಗೆ ಗೊತ್ತಾಗುತ್ತೆ. ಕೆ ಇಲ್ಲಿದೆ, A ಇಲ್ಲಿದೆ ಅಂತ. ಇಲ್ಲಿ A ಇದ್ದರೆ ಇಲ್ಲಿ K ಇದೆ, ಇಲ್ಲಿ A ಇದ್ದರೆ ಇಲ್ಲಿ B ಇದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಹುಡುಕಾಡ್ತೀವಿ. ಈಗ ನಾನು ಕಾವ್ಯ ಟೈಪ್ ಮಾಡಬೇಕಂದ್ರೆ K ಇಲ್ಲಿದೆ, A ಇಲ್ಲಿದೆ,
ವಿ ಇಲ್ಲಿದೆ, ವೈ ಈ ಥರ ಒಂದು ಬೆರಳಲ್ಲಿ ಟೈಪ್ ಮಾಡ್ತೀವಿ. ಆಗ ನನಗೆ ಕಣ್ಣಿಗೂ ತೊಂದರೆ ಆಗುತ್ತೆ. ಈ ಥರ ಬಕ್ಕೊಂಡೇ ನಾವು ಮಾಡ್ತೀವಿ, ಕತ್ತು ಬಗ್ಗಿಸ್ಕೊಂಡು, ಆಗ ನಮಗೆ ಬ್ಯಾಕ್ ಪೇನ್ಗಳು ಬರುತ್ತೆ. ಮತ್ತು ನಮಗೆ ಕಂಪ್ಯೂಟರಲ್ಲಿ ಸ್ಟ್ರೈಟ್ ಕೂರಲಿಲ್ಲ ಅಂದರೆ ಸೊಂಟ ನೋವೆಲ್ಲ ಬರುತ್ತೆ, ಎಳೆಯುತ್ತಲ್ವಾ. ಅಂದರೆ ಈಗ ನಾವು ಈ ಥರ ದೂರ ಕೂತ್ಕೊಂಡಿರ್ತೀವಿ, ಈ ಥರ ಕೈ ಹಿಂಗೆಲ್ಲ ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ಎಳೆಯುತ್ತೆ. ನಾವು ಕೀಬೋರ್ಡ್ನ ಬಳಸ್ಬೇಕಾದ್ರೆ ಎರಡೂ ಕೈನ ಬಳಸಬೇಕು. ಈಗ ಇದು ಕೀಬೋರ್ಡ್ ಇದೆ, ಇದನ್ನು ಬಿಟ್ಬಿಡಿ ಈಗ ಸದ್ಯಕ್ಕೆ. ನಮ್ಗೆ ಇಷ್ಟನ್ನು ಮಾತ್ರ ತೊಗೊಳ್ಳೋಣ. ಒಟ್ಟು 6 ರೋ ಇದೆ. ಇದು ಈಗ ಬಿಟ್ಬಿಡೋಣ. ನಾವು ಈ 3 ರೋ ಇದೆ. 3 ರೋರಲ್ಲಿ ಒಂದು ಅಪ್ಪರು, ಲೋಯರು, ಮಧ್ಯ, ಮಿಡಲ್. ಇದನ್ನು ಹೋಮ್ ರೋ ಅಂತ ಹೇಳಿ ಈ ಪಾರ್ಟ್ ಇದೆಯಲ್ಲ ಇದು. ನನಗೆ ಇಷ್ಟು ಇಂದಲೂ ಚಿಕ್ಕ ಬೆರಳು ಯೂಸ್ ಮಾಡ್ತೀನಿ. ಈ ಕ್ಯೂ, ಎಸ್ಕೇಪು, ನಗೇಶನು, 1. ಅದೇ ಥರ ಲೋಯರ್. ನನಗೆ ಪ್ರಾಕ್ಟೀಸ್ ಆಗದಲ್ಲೇ ಬಳಸೋದಕ್ಕೆ ಕಷ್ಟ ಆಗುತ್ತೆ. ಈಗ ನಾನು ಕಾವ್ಯ ಟೈಪ್ ಮಾಡ್ತೀನಿ ನೋಡಿ, ಫಿಂಗರ್ಸ್ನ 2 ಕೈ ಬಳಸ್ತಿದ್ದೀವಿ. 3 ರೋಸ್ ಇದೆ, 4 ಫಿಂಗರ್ಸ್ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಲೆಟರ್ಸಿಂದ. ASDF ಕಾಣಿಸ್ತಿದೆ, ASDF 4. ಈ GH ಹಾಗೆ ಬಿಡ್ತೆ, JKL ಸೆಮಿಕೋಲ 4 ಫಿಂಗರ್ಸ್. ಈಗ ನಾನು ಕಾವ್ಯ ಟೈಪ್ ಮಾಡಬೇಕು, KAVY ಅದನ್ನು ನೋಡ್ಕೊಂಡು ಮಾಡೋ ಹಾಗಿಲ್ಲ, ನಮ್ಮ ಪಾಡಿಗೆ ನಾವಿಲ್ಲಿ ನೋಡ್ತಾ ಇರಬೇಕು, ಟೈಪ್ ಮಾಡ್ತಾ ಇರಬೇಕು. ಈಗ ನನಗೆ K ಬೇಕು, AVY ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಗೇನಾಗುತ್ತೆ, ನಿಮಗೆ ಸೈಟ್ ಪ್ರಾಬ್ಲಮ್ ಬರೋಲ್ಲ, ಅಂದರೆ ಕಣ್ಣಿನ ಪ್ರಾಬ್ಲಮ್ ಬರೋಲ್ಲ. ಈಗ ನಾವು ಇಲ್ಲಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಪ್ರೆಷರ್ ಕೊಡ್ತೀವಿ ಅಲ್ವಾ ಕಣ್ಣಿಗೆ. ಈಗ ಇಲ್ಲೊಂದು ಸಲ ನೋಡ್ಬಿಟ್ಟು ಮತ್ತೆ ಅಲ್ಲಿ ಮೇಲೆ ನೋಡ್ತೀವಿ ಅಲ್ವಾ, ಆಗ ಕಣ್ಣಿಗೆ ಪೇಯ್ನ್ ಆಗುತ್ತೆ, ಕಣ್ಣಿನ ಪ್ರಾಬ್ಲಮ್ ಬರುತ್ತೆ. ಸೊ ನೀವು ಇಲ್ಲೇ ನೋಡ್ತಾ ಇರಬೇಕು, ಇಲ್ಲಿ ಟೈಪ್ ಮಾಡ್ತಾ ಇರಬೇಕು. ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಪಿಂಗ್ ಮಾಸ್ಟರ್ ಇಲ್ಲಿದೆಯಲ್ವ T ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಟ್ಟರೆ ನಿಮಗೆ ಟೈಪಿಂಗ್ ಮಾಸ್ಟರ್ ಬರುತ್ತೆ. ಇಲ್ಲಿ ಕಂಟಿನ್ಯೂ, ಇಲ್ಲಿ ಆಲ್ರೆಡಿ ಇರೋದು ಹೆಸರಿರುತ್ತೆ, ಅಂದರೆ ವರ್ಕ್ ಮಾಡಿರ್ತಾರಲ್ಲ ಅವರು. ಬೇಕಂದರೆ ನಾವು ಅವ್ರದ್ದು ಡಿಲೀಟ್ ಮಾಡ್ಬೋದು. ಈಗ ನಾನು ಹೊಸ ಯೂಸರ್ ಅಲ್ವಾ, ನ್ಯೂ ಯೂಸರ್ ಅಂತ ತೊಗೊಂಡು ನೇಮ್. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಕೋರ್ಸ್, ಇಲ್ಲಿ ಲೆಸನ್ಸ್ ಇರುತ್ತೆ, ಅಪ್ ಟು 12 ಲೆಸನ್ಸ್ ಇರುತ್ತೆ. ಸೊ ಹೋಮ್ ರೋ ಅಂದರೆ ಈ ರೋ. ಟಚ್ ಟೈಪಿಂಗ್ ಬೇಸಿಕ್ಸ್, ಎಂಟರ್ 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 ಎಂಟರ್. ಈಗ 2 ಕೈ ಇದೆಯಲ್ವ, ಫಸ್ಟ್ ಫಿಂಗರ್ಸ್ ಇಟ್ಕೋತೀವಿ, ಅಲ್ಲೂ ತೋರಿಸ್ತೀವಿ 2 ಫಿಂಗರ್ಸ್. ASDF ಕೀಬೋರ್ಡ್ ನೋಡಬೇಡಿ, ಮಾನಿಟರ್ ಮಾತ್ರ ನೋಡ್ತಾ ಇದೆ. ಎ ಇದೆ, ಎಗೆ ಯಾವ ಬೆರಳಿದೆ, ಎಡದೇ ಕೈದು ಚಿಕ್ಕ ಬೆರಳು, ಅದನ್ನು ಮಾತ್ರ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಸ್ಪಿಕ್ಸ್. ಈಗ ಎಸ್ ಇದೆ, ಎಸ್ಸಿಗೆ ಯಾವ ಬೆರಳಿದೆ, ಎಡದೇ ಕೈದು ಉಂಗುರ ಬೆರಳು, ಅದನ್ನು ಪ್ರೆಸ್ ಮಾಡಬೇಕು. ನಾವು ಕರೆಕ್ಟಾಗಿ ಪೊಸಿಷನ್ ಮಾಡ್ಕೊಂಡಾಗ ತಪ್ಪಾಗಲ್ಲ. ಆ್ಯಂಡ್ ಸ್ಪೇಸ್, ಡಿ ಸ್ಪೇಸ್, ಎಫ್ ಸ್ಪೇಸ್, ಜೆ ಕೆ ಎಲ್ ಸೆಮಿಕೋಲನ್. ಈಗ ನನಗೆ ಎ ಕೊಟ್ಟೆ, ರಾಂಗ್ ಆಯಿತು, ಯಾಕೆಂದರೆ ನಾನು ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ, ತಪ್ಪಾಗಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಸರಿ ಮಾಡಿ ಇಟ್ಕೊಂಡಾಗ ನಾನು ನೀಟಾಗಿ ಟೈಪ್ ಮಾಡ್ಕೊಂಡು. ಯಾಕೆ ಇದೇ ಥರ ನಾವು ಟೈಪಿಂಗ್ ಸ್ಕಿಲ್ನ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ನಿಮಗೆ 1 ನಿಮಿಷಕ್ಕೆ 20 ವರ್ಡನ್ನು ಟೈಪ್ ಮಾಡಬೇಕು. 1 ನಿಮಿಷಕ್ಕೆ 20 ವರ್ಡ್ಸ್. ಈಗ 20 ವರ್ಡ್ಸ್ ಅಂದರೆ, ಈಗ ಕಾವ್ಯ ಅನ್ನೋದು 1 ವರ್ಡು, ನಿವೇದಿತ ಅನ್ನೋದು 1 ವರ್ಡು. ಈಗ ನಿವೇದಿತದಲ್ಲೇ ಲೆಟರ್ಸ್ ಜಾಸ್ತಿ ಇದೆ, ಕಾವ್ಯಲ್ಲಿ ಕಮ್ಮಿ ಇದೆ, ಟೈಪ್ ಮಾಡ್ತೀವಿ. ಸೊ ಈ ಥರದ್ದು ಎಷ್ಟೇ ಲೆಟರ್ಸ್ ಇರೋಂಥ ವರ್ಡ್ಸ್ ಬಂದರೆ 20 ವರ್ಡನ್ನು ಟೈಪ್ ಮಾಡಬೇಕು. ಅಷ್ಟು ಸ್ಪೀಡ್ ಮಾಡ್ಕೊಬೇಕು ನಾವು. ಯಾವುದೇ ವರ್ಕಿಗೆ ಹೋದ್ರೂ ನಿಮಗೆ ಫಾಸ್ಟು ಟೈಪಿಂಗ್ ಕೇಳ್ತಾರೆ. ಏಕೆಂತಂದರೆ ಈಗ ನಾನು ಏನಾದರೂ ಒಂದು ಪ್ಯಾಸೇಜ್ ಪೂರ್ತಿ ಒಂದು ಪೇಪರ್ ಟೈಪ್ ಮಾಡೋದಿರುತ್ತೆ, ನಾನು ಒಂದೊಂದೇ ಬೆರಳು ಇಟ್ಕೊಂಡು ಟೈಪ್ ಮಾಡಿದರೆ ಅವರಿಗೆ ವರ್ಕು ಸ್ಲೋ ಆಗುತ್ತೆ, ಮತ್ತು ನಮಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ನಾನು ಹೇಳಿದ್ನಲ್ವ, ಕಣ್ಣಿನ ಪ್ರಾಬ್ಲಮ್. ಈ ಕಡೆ ನಾವು ಪೇಪರ್ ನೋಡ್ತೀವಿ, ಕೀಬೋರ್ಡ್ ನೋಡ್ತೀವಿ, ಇಲ್ಲೂ ನೋಡ್ತೀವಿ. ಮತ್ತು ಬ್ಯಾಕ್ ಪೇನು, ಕುತ್ತಿಗೆ ಬಗ್ಸ್ಕೊಂಡೇ ಇರ್ತೀವಿ, ಆಗ ನಮಗೆ ಈ ಬ್ಯಾಕ್ ಸೈಡ್ ಪೇನ್ ಬರುತ್ತೆ, ತುಂಬ ಹೊತ್ತು ವರ್ಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸ್ಟ್ರೈಟಾಗಿ ಕೂತ್ಕೊಂಡಿರಬೇಕು, ನಮ್ಮ ಪಾಡಿಗೆ ನಾವು ಅಲ್ಲಿ ನೋಡ್ತಾ ಇರಬೇಕು, ಫಿಂಗರ್ಸ್ಗಳಿಂದ ಟೈಪ್ ಮಾಡ್ತಾ ಹೋಗಬೇಕು. ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಟೈಪಿಂಗ್ ಮಾಸ್ಟರ್.
ಇಲ್ಲಿ ಟೈಪಿಂಗ್ ಮಾಸ್ಟರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಎಂಟರ್. ಕಂಟಿನ್ಯೂ ಕೊಡ್ತೀರಾ. ಆಲ್ರೆಡಿ ನೇಮ್ ಇದ್ದರೆ ಎಂಟರ್ ಕೊಡ್ತೀರಾ, ಇಲ್ಲ ಅಂತಂದರೆ ಸೆಲೆಕ್ಟ್ ಮಾಡ್ತೀರಾ. ಆಲ್ರೆಡಿ ಇದ್ದರೆ ಹೊಸ ಯೂಸರ್ ಆದರೆ ನ್ಯೂ ಯೂಸರ್ ಹೆಸರು ಕೊಟ್ಟು ಎಂಟರ್. ಇಲ್ಲಿ ಲೆಸನ್ಸ್ ಇರುತ್ತೆ, ಆ ಲೆಸನ್ಸ್ 1 by 1 ಬರ್ತಾ ಹೋಗುತ್ತೆ. ಈಗ ಇದು ಕಂಪ್ಲೀಟ್ ಆಯಿತಾ, ಸೆಕೆಂಡ್ ಲೆಸನ್. ಅದು ಕಂಪ್ಲೀಟ್ ಆಯಿತಾ, ಥರ್ಡ್ ಲೆಸನ್. ಅಪ್ ಟು 12 ಇರುತ್ತೆ. 12 ಲೆಸನ್ಸ್ ನಾವು ಮಾಡಬೇಕು. ಈಗ ಇದರಲ್ಲಿ ಲಾಕ್ ಆಗಿದೆ. ನೆಕ್ಸ್ಟ್ ನಿಮಗೂ 1 ಮತ್ತು 2 ಅಂದಮೇಲೆ ಲಾಕ್ ಓಪನ್ ಮಾಡಿಕೊಡ್ತೀರಾ. ನೋಡ್ಕೊಡ್ತೀರಾ. ಫಸ್ಟು ಸಿಸ್ಟಮ್ ಆನೋ ಆಫೋ ಮಾಡಿ, ಆಮೇಲೆ ಟೈಪಿಂಗ್ ಮಾಸ್ಟರ್ ಹೋಗಿ. ಈಗ ನಾನು ಆಫ್ ಮಾಡಬೇಕಂದ್ರೆ ಇಲ್ಲಿ ಬರ್ತೀನಿ, ಇಲ್ಲಿ ಸ್ಟಾರ್ಟ್ ಬಟನ್ನು, ಇಲ್ಲಿ ಪವರ್. ನೆಕ್ಸ್ಟ್ ಶಾರ್ಟ್ಕಟ್ ಹೇಳ್ಕೊಡ್ತೀನಿ, ಈಸಿಯಾಗಿ ಕ್ಲೋಸ್ ಮಾಡ್ಬೋದು. ಪವರ್, ಅದರಲ್ಲಿ ಶಟ್ ಆಫ್. ಆನ್ ಮಾಡೋದಕ್ಕೆ ಏನು ಮಾಡ್ತೀರಾ, ಇಲ್ಲಿ ಪವರ್ ಬಟನ್. ಇದೇ ಥರ 1-2 ಸಲ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಟೈಪಿಂಗ್ ಮಾಸ್ಟರ್ ಹಾಕ್ಕೊಡ್ತೀರಾ. ನೋಡ್ಕೊಳ್ತೀರಾ.